ಪೊರಕೆ ಹಳೆದಾಯಿತು ಅಂತೇಳಿ ಬಿಸಾಕಬೇಡಿ, ಈ ಥರ ಮರುಬಳಕೆ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು ಪೊರಕೆನಲ್ಲಿರೋಂಥ ಈ ಒಂದು ಪೈಪನ್ನು ತೊಗೊಂಡಿದ್ದೀನಿ. ಕಡ್ಡಿ ಮತ್ತು ಪೊರಕೆಯನ್ನು ಯಾವ ಥರ ರಿಯೂಸ್ ಮಾಡ್ಕೋಬೋದು ಅಂತೇಳಿ ಈಗಾಗಲೇ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋಗಳನ್ನು ತಪ್ಪದೆ ನೋಡಿ. ಪೊರಕೆನಲ್ಲಿರೋಂಥ ಈ ಪೈಪನ್ನು ತೊಗೊಂಡು ಮಧ್ಯದಲ್ಲಿ ಈ ರೀತಿ ದಾರವನ್ನು ಹಾಕ್ಕೊಂಡು ಮೇಲೆ ಕಟ್ಕೊಂಡಿದ್ದೀನಿ. ಇದು ಜರುಗಬಾರ್ದಲ್ವ, ಹಾಗಾಗಿ ಕೊನೆಯಲ್ಲಿ ಸೆಲ್ಲೋ ಟೇಪನ್ನು ಹಾಕಿದ್ದೀನಿ. ಇದನ್ನು ನಾವು ಬಟ್ಟೆಯನ್ನು ತಗ್ಲಾಕೋದಕ್ಕೆ ಅಂತೇಳಿ ಬಳಸಬಹುದು. ಅಂದರೆ ವಾಶ್ರೂಮಲ್ಲಿ ಟವಲನ್ನೆಲ್ಲ ತಗ್ಲಾಕೋಕ್ಕೆ, ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಬಳಸ್ಬೋದು. ಅದರ ಜೊತೆಗೆ ಈ ರೀತಿ ಬಟ್ಟೆ ಒಣಗಾಕ್ ಹೋಗ್ಬೇಕಾದ್ರೆ ನಾವು ಈ ಒಂದು ಕ್ಲಿಪ್ಪನ್ನು ಬಳಸ್ತೀವಲ್ವ, ಆ ಕ್ಲಿಪ್ಗಳನ್ನು ತಗೊಂಡು ಈ ರೀತಿ ದಾರವನ್ನು ಟೈಟಾಗಿ ಕಟ್ಟಿ ಅದನ್ನು ನೋಡಿ ಈ ಪೈಪಿಗೆ ಕಟ್ಕೋಬೇಕಾಗುತ್ತೆ. 4, 5, 6 ನಮಗೆಷ್ಟು ಕ್ಲಿಪ್ಗಳು ಬೇಕೋ ಅಷ್ಟು ಕ್ಲಿಪ್ಗಳನ್ನು ಈ ರೀತಿ ಕಟ್ಕೋಬೋದು. ಮತ್ತು ಇದನ್ನು ಒಂದು ಕಡೆ ನೇತಾಕಿ ಇದರಲ್ಲಿ ಬಟ್ಟೆ ಒಣಗಾಕೋದಕ್ಕೆ ನಾವು ಇದನ್ನು ಸ್ಟ್ಯಾಂಡಾಗಿ ಬಳಸಬಹುದು. ಈ ಒಂದು ಸಿಂಪಲ್ ಟಿಪ್ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್.